ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ ಎನಾಬೆಲ್ ಲಿಕ್ವಿಡ್ ಜೆಲ್ ಬಗ್ಗೆ. ಎನಾಬೆಲ್ ಲಿಕ್ವಿಡ್ ಜೆಲ್ ಅಂದ್ರೆ ಏನು, ಅದರೊಳಗಡೆ ಮೇನ್ ಕಂಟೆಂಟ್ ಏನಿರ್ತದೆ, ಅದರ ಕಂಪೋಸಿಷನ್ ಏನು, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಯಾವ ರೀತಿ ನೀವು ಜೆಲ್ ಯೂಸ್ ಮಾಡ್ಕೋಬೇಕು, ಮತ್ತೆ ಎಷ್ಟು ದಿನದ ಮಟ್ಟ ನೀವು ಇದನ್ನ ಹಚ್ಕೋಬಹುದ್ರಿ, ಇದನ್ನ ಹಚ್ಕೊಂಡ್ರೆ ನಿಮ್ಗೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಈ ಜೆಲ್ ಯಾವ ರೀತಿ ನಿಮ್ಮ ಮೈ ಒಳಗಡೆ ಕೆಲಸ ಮಾಡುತ್ತೆ, ಇದ್ರ ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಎನಾಬೆಲ್ ಲಿಕ್ವಿಡ್ ಜೆಲ್ ನೋಡ್ರಿ, ಇದು ಒಂದು ಅಲೋಪೆಥಿಕ್ ಮೆಡಿಸಿನ್, ಮತ್ತೆ ಇದು ನೋಡ್ರಿ ಕಾಂಬಿನೇಷನ್ ರೀ, 3 ಮೆಡಿಸಿನ್ ಕಂಟೆಂಟ್ ಅದು ಕಾಂಬಿನೇಷನ್. ಒಂದೇದು ಯಾವ್ದಪ್ಪ ಅಂದ್ರ ಕೋಲಿನ್ ಸೆಲಿಸೈಕ್ಲೇಟ್ 8.7% ವೇಟ್ ನಾಗ ಇರ್ತೈತ್ರಿ. ಟೋಟಲ್ ಜೆಲ್ ಏನ್ ವೇಟ್ ಐತಿ ಅದ್ರಾಗ 8.7% ಕೋಲಿನ್ ಸೆಲಿಸೈಕ್ಲೇಟ್ ಇರ್ತೈತಿ. ಮತ್ತೆ ಇದ್ರೊಳಗೆ ಲಿಗ್ನೋಕೈನ್ 2% ವೇಟ್ ನಾಗ ಇರ್ತೈತ್ರಿ ಟೋಟಲ್ ಕ್ರೀಮ್ ವೇಟ್ ಇಂದ. ಮತ್ತೆ ಇದ್ರೊಳಗ ಬೆನ್ಸೈಲ್ ಕೋನಿಯಂ ಕ್ಲೋರೈಡ್ 0.01% ವೇಟ್ ನಾಗ ಇರ್ತೈತ್ರಿ ಟೋಟಲ್ ಜೆಲ್ಲದ ವೇಟ್. ಮತ್ತೆ ಇದನ್ನ ಪ್ರಮುಖತಃ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಏನ್ರ ಬಾಯಿ ಸಮಸ್ಯೆ ಆಗೈತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಇದನ್ನ ಯೂಸ್ ಮಾಡ್ಲಾಗ್ತೈತ್ರಿ. ಬಾಯಿ ಸಮಸ್ಯೆ ಅಂದ್ರೆ ನೋಡ್ರಿ, ನಿಮ್ ಬಾಯಾಗ ಏನ್ರ ಹುಣ್ಣಾಗ್ಯಾವ ಅಂದ್ರ, ಬಾಯಿ ಒಳಗಡೆ ಅಲ್ಸರ್ಸ್, ಮೌತ್ ಸೋರ್ಸ್ ಅಂತಾರ, ಅವು ಏನಾರ ಸಮಸ್ಯೆ ಆಗೈತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರ. ಈಗ ಬಾಯ ಹುಣ್ಣಾಗಿರ್ತಾವಲ್ಲ, ಅದ್ರ ಸಂಬಂಧ ನಿಮ್ಗೆ ಅಲ್ಲಿ ಬಹಳ ಜಾಸ್ತಿ ನೋವು ಆಗಾಕ್ ಕುಂತೈತಂದ್ರ, ಅಲ್ಲಿ ಬಾವು ಬಂದೈತಂದ್ರ, ಅಲ್ಲಿ ಕೆಂಪಗಾಗೈತಂದ್ರ, ನಿಮ್ಗೆ ಡಿಸ್ಕಂಫರ್ಟ್ ಮಾಡತೈತಿ, ಏನು ತಿನ್ನಕ ಉಣ್ಣಾಕ ಕೊಡವಲ್ದು ಬಾಯಿ ಅಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಬರ್ದು ಕೊಟ್ಟಿರ್ತಾರ. ಇಲ್ಲ ಯಾರು ವೃದ್ಧ ಇರ್ತಾರ ನೋಡ್ರಿ, ವಯಸ್ಸಾಗಿರ್ತೈತಲ್ಲ, ಅವರು ಡೆಂಚರ್ಸ್ ಹಾಕೊಂಡಿರ್ತಾರ್ರಿ, ಅಂದ್ರ ಹಲ್ಲಿಂದ ಡೂಪ್ಲಿಕೇಟ್ ಹಲ್ಲು ಸೆಟ್ ಹಾಕಿಸ್ಕೊಂಡಿರ್ತಾರಲ್ರಿ, ಅದ್ರ ಸಂಬಂಧ ಅಲ್ಲಿ ಏನ್ರ ನಿಮ್ಮ ಒಂದ್ ದವಡಿ ಒಳಗ ಏನ್ರ ತ್ರಾಸ್ ಬರತೈತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಇದನ್ನ ಬರ್ದು ಕೊಟ್ಟಿರ್ತಾರ್ರಿ. ಇಲ್ಲ ನಿಮ್ ತುಟ್ಯಾಗ ಏನ್ರ ಹುಣ್ಣಾಗೈತಂದ್ರ, ನಿಮ್ದು ಗಮ್ಸ್ನಾಗ ಏನ್ರ ಹುಣ್ಣಾಗೈತಂದ್ರ, ಇಲ್ಲ ನಿಮ್ಮ ನೆಲ್ಗ್ಯಾಗ ಏನ್ರ ಹುಣ್ಣಾಗೈತಂದ್ರ, ಇಲ್ಲ ಬಾಯಿ ಮ್ಯಾಲಿನ ಭಾಗ ಏನಿರ್ತೈತಿ, ರೂಫ್ ಏನಿರ್ತೈತಿ ನಿಮ್ ಬಾಯಿದು, ಅಲ್ಲಿ ಏನ್ರ ನಿಮ್ಗೆ ಹುಣ್ಣಾಗ್ಯಾವ ಅಂದ್ರ ಅವನ್ನೆಲ್ಲಾ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ನಿಮ್ಗೆ ಬರ್ದು ಕೊಟ್ಟಿರ್ತಾರೆ. ಯಾವ ರೀತಿ ನೀವು ಈ ಜೆಲ್ ಯೂಸ್ ಮಾಡ್ಕೋಬೇಕು ನೋಡ್ರಿ, ಮೊದ್ಲ ಕೈ ಚಂದಾಗ ತಕೊಂಡ್ಬಿಡ್ರಿ, ಮತ್ತ ಒಂದು ಮಟರದ ದಾನ ಸೈಜ್, ಪೀನಟ್ ಸೈಜ್ ಎಷ್ಟು ಟೂತ್ ಪೇಸ್ಟ್ ತಗೊಂತೀವಿ ನೋಡ್ರಿ ಸಣ್ಣ ಪ್ರಮಾಣದಾಗ, ಅದೇ ರೀತಿ ಆ ಜೆಲ್ ತಗೊಂಡು ನಿಮ್ದು ಬಳ್ಳಾಗ ತಗೊಂಡು ನಿಮ್ಗೆ ಎಲ್ಲೆಲ್ಲಿ ಬಾಯಿ ಹುಣ್ಣಾಗೈತೆ ನೋಡ್ರಿ ಅಲ್ಲಿ ಚಂದಾಗ ಅದನ್ನ ಸವರ್ಕೊಂಡಾದ್ಮೇಲೆ ಮತ್ತೆ ಹೊಳ್ಳೆ ನಿಮ್ ಕೈ ಚಂದಾಗ ತಕೊಂಡ್ಬಿಡ್ರಿ. ಈ ರೀತಿ ನೀವು ಜೆಲ್ ಯೂಸ್ ಮಾಡ್ಬೇಕಾಗ್ತೈತಿ. ಮತ್ತೆ ಈ ಜೆಲ್ ನೋಡ್ರಿ ನೀವು ದಿನಕ್ಕೆ 2 ಹೊತ್ತು ಯೂಸ್ ಮಾಡಬಹುದು, ಅಂದ್ರೆ ಬೆಳಿಗ್ಗೆ ರಾತ್ರಿ, ಇಲ್ಲ 3 ಹೊತ್ತು, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕೂಡ ಇದನ್ನ ಯೂಸ್ ಮಾಡಬಹುದ್ರಿ. ಈ ಜೆಲ್ ಹಚ್ಕೊಂಡಾದ್ಮೇಲೆ ಆ ಜೆಲ್ಲದ್ದು ಲಾರ ನಿಮ್ ಬಾಯಿ ಒಳಗಡೆ ಬರ್ತೈತ್ರಿ, ಆ ರೀತಿ ಏನ್ರ ಬಂತಂದ್ರ ಅದನ್ನ ಉಗುಳು ಬಿಡ್ಬೇಕು. ಮತ್ತೆ ಜೆಲ್ ಹಚ್ಕೊಂಡಾದ್ಮೇಲೆ 30 ನಿಮಿಷದ ಮಟ್ಟ ಏನು ತಿನ್ನಕ್ ಹೋಗ್ಬಾರ್ದು, ಏನು ಕುಡಿಯಕ್ ಹೋಗ್ಬಾರ್ದು, ನೀರು ಕುಡಿಬಾರ್ದ್ರಿ, ಬಾಯಾಗ ನೀರ್ ಹಾಕೊಂಡ್ ಮುಕ್ಕುರ್ಸೋದು ಅಂತೆಲ್ಲ ಮಾಡಕ್ ಹೋಗ್ಬಾರ್ದು. ಯಾಕಂದ್ರ ಜೆಲ್ಲಿಗೆ ಅದು ಅಬ್ಸರ್ವ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕಾಗ್ತೈತಿ. ಎಷ್ಟು ದಿನದ ಮಟ್ಟ ಈ ಜೆಲ್ ನೀವು ಯೂಸ್ ಮಾಡ್ಕೋಬಹುದು ನೋಡ್ರಿ, ನಿಮ್ ಡಾಕ್ಟರ್ ಎಲ್ಲಿ ಮಟ್ಟ ನಿಮ್ಗೆ ಇದನ್ನ ಯೂಸ್ ಮಾಡಕ್ ಹೇಳೋ ಅಂತಾರ ಅಲ್ಲಿ ಮಟ್ಟ ನೀವು ಇದನ್ನ ಉಪಯೋಗ ಮಾಡ್ಬೇಕು. ಯಾಕಂದ್ರೆ ಡಾಕ್ಟರ್ ಇದ್ರ ಜೊತೆಗೆ ನಿಮ್ಗ ಬೇರೆ ಸಪೋರ್ಟಿವ್ ಮೆಡಿಕೇಶನ್ಸ್ ಕೊಟ್ಟಿರ್ತಾರ್ರಿ ಬಾಯಾಗ ಹುಣ್ಣು ಆರಾಮ್ ಮಾಡ್ಲಿಕ್ಕೆ. ಸೊ ಅವ್ರು ಎಲ್ಲಿ ಮಟ್ಟ ಹೇಳೋ ಅಂತಾರ ಅಲ್ಲಿ ಮಟ್ಟ ತಗೋಬಹುದು. ಜನರಲ್ ನೋಡ್ರಿ ಡಾಕ್ಟರ್ ನಿಮ್ಗೆ ಇದನ್ನ 5 ದಿನ, 7 ದಿನ, 10 ದಿನ, ಇಲ್ಲ ಇದಕ್ಕಿಂತ ಜಾಸ್ತಿ ದಿನ ಕೂಡ ಉಪಯೋಗ ಮಾಡ್ಲಿಕ್ಕೆ ಹೇಳ್ಬೋದ್ರಿ. ಇದನ್ನ ಹಚ್ಕೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ, ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಇದ್ರ ಕಾಂಟ್ರಾ ಇಂಡಿಕೇಶನ್ ಏನು ನೋಡ್ರಿ, ಎಲ್ಲರೂ ಇದನ್ನ ಯೂಸ್ ಮಾಡಬಹುದು, ಏನ್ ತೊಂದ್ರೆ ಇಲ್ಲ, ಯಾವ್ದು ಕಾಂಟ್ರಾ ಇಂಡಿಕೇಶನ್ ಇಲ್ಲ. ಯಾವ ರೀತಿ ಈ ಜೆಲ್ ಕೆಲಸ ಮಾಡ್ತೈತಿ ಸೊ ನೋಡ್ರಿ, ನಾ ಮೊದ್ಲೇ ಹೇಳ್ದಂಗೆ ಇದು ಕಾಂಬಿನೇಷನ್ ರೀ, 3 ಮೆಡಿಸಿನಲ್ ಕಂಟೆಂಟ್ ಅದು. ಒಂದೇದ್ ನೋಡ್ರಿ ಕೋಲಿನ್ ಸೆಲಿಸೈಕ್ಲೇಟ್, ಅದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಕೇಶನ್ NSAIDs ಅಂತ, ಅದು ನೋವನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ಇದ್ರೊಳಗೆ 2ನೇ ಕಂಟೆಂಟ್ ಲಿಗ್ನೋಕೇನ್ ಇರ್ತೈತ್ರಿ, ಅದು ಒಂದು ಎನೆಸ್ಥೆಟಿಕ್ ಏಜೆಂಟ್. ಯಾವ ಪಾರ್ಟ್ನಾಗ ಇದು ನೀವು ಹಚ್ತೀರಿ ನೋಡ್ರಿ ಅಲ್ಲಿ ಒಟ್ಟು ಸುಂದ ಆಗ್ಬಿಡ್ತೈತಿ, ಅದು ಒಟ್ಟ ನೋವು ನಿಮ್ಗೆ ಫೀಲ್ ಆಗಂಗಿಲ್ಲ. ಸೊ ಅದು ಲಿಗ್ನೋಕೇನ್ ಕೆಲಸ ರೀ. ನೆಕ್ಸ್ಟ್ ಇದ್ರೊಳಗ ಬೆನ್ಸೈಲ್ ಕೋನಿಯಂ ಕ್ಲೋರೈಡ್ ಇರ್ತೈತ್ರಿ, ಅದು ಒಂದು ಆಂಟಿಸೆಪ್ಟಿಕ್ ರೀ, ಅದು ಇನ್ಫೆಕ್ಷನ್ ಏನ್ ಇರ್ತೈತಿ ನೋಡ್ರಿ ನಿಮ್ ಬಾಯಾಗ ಅದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಅದು ಕೆಲಸ ಮಾಡ್ತೈತಿ. ಸೊ ನೀವು 3 ಒಟ್ಟಿಗೆ ಕೆಲಸ ಮಾಡಿದಾಗ ನಿಮ್ ಬಾಯಿ ಹುಣ್ಣು ಆರಾಮಾಗ್ತಾ ಹೋಗ್ತೈತಿ, ಮತ್ತೆ ನಿಮ್ಗೆ ಏನೇನ್ ಲಕ್ಷಣ ಇರ್ತಾವ ನೋಡ್ರಿ ಎಲ್ಲ ಆರಾಮಾಗ್ತಾ ಹೋಗ್ಬಿಡ್ತೈತಿ. ಈಗ ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನು, ಸಬ್ಸ್ಟಿಟ್ಯೂಟ್ಸ್ ಅಂದ್ರೆ ನೋಡ್ರಿ ಎನಾಬೆಲ್ ಲಿಕ್ವಿಡ್ ಜೆಲ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು ರೀ.
ಇದ್ರೊಳಗೆ ಕಂಟೆಂಟ್ ಕೋಲಿನ್ ಸೆಲಿಸೈಕ್ಲೇಟ್ ಲಿಗ್ನೋಕೇಲ್ ಮತ್ತೆ ಬೆಂಜೈಲ್ ಕೋನಿಯಂ ಕ್ಲೋರೈಡ್ ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ವಿ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮ ಜೆಲ್ ತಯಾರು ಮಾಡ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಕ್ಯಾಂಡಿಡ್ ಮೌತ್ ಜೆಲ್, ಡೋಲೋ ಜೆಲ್, ಓರಾ ಹೆಲ್ಪ್ ಡೆಂಟಲ್ ಜೆಲ್, ಡೋಲೋ ಜೆಲ್, ಸಿಟಿ ಜೆಲ್. ಸೊ ಇವುಗಳಗೂ ಸೇಮ್ ಕಂಟೆಂಟ್ ಇರ್ತೈತಿ. ಇದ್ರದ್ದು ಆಕ್ಷನ್ ಎಲ್ಲ ಸೇಮ್ ಇರ್ತೈತಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನಿಮ್ಗೆ 119 ರೂಪಾಯಿ 119 ರೂಪೀಸ್ನಾಗ 15 ಗ್ರಾಮ್ ಮೌತ್ ಜೆಲ್ ಸಿಗ್ತೈತ್ರಿ. ಎನಾಬೆಲ್ ಲಿಕ್ವಿಡ್ ಜೆಲ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವ್ದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.